ಇವತ್ತು ಗುಂಡ್ಲುಪೇಟೆ ಸ್ಟೋರಿ ಬಗ್ಗೆ ಒಂದು ದೊಡ್ಡ ಮಟ್ಟದ ಅಭಿಯಾನವನ್ನ ಈಡನ್ಸ್ ನ್ಯೂಸ್ ಆರಂಭ ಮಾಡಿದೆ. ಅದಕ್ಕೆ ಕಾರಣ ಸ್ಥಳೀಯ ರೈತರು. ತಾಲೂಕಿನ ವಿವಿಧ ಭಾಗಗಳಲ್ಲಿ ನಡೀತಾ ಇರುವಂತಹ ಅಕ್ರಮ ಮಣ್ಣು ಅಥವಾ ಅಕ್ರಮ ಕೆರೆ ಮಣ್ಣು ಹಾಗೂ ಖನಿಜ ಸಂಪತ್ತಿನ ಸಾಗಾಣಿಕೆ ವಿರುದ್ಧ ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡ್ಕೊಂಡ್ ಬರೋಣ. ಬ್ರೇಕಿಂಗ್ ನ್ಯೂಸ್. ಈಡನ್ಸ್ ನ್ಯೂಸ್ ನಲ್ಲಿ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಕ್ರಮ ಕೆರೆ ಮಣ್ಣು ದಂಧೆ ವಿರುದ್ಧ ಎದ್ದಿದ್ದು ಜನಾಕ್ರೋಶ. ಈಡನ್ಸ್ ನ್ಯೂಸ್ ಜಾಗೃತಿ ಅಭಿಯಾನ ಆರಂಭ. ಗಡಿ ದಾಟ್ತಾ ಇದ್ದಂತಹ ತಾಲೂಕಿನ ಖನಿಜ ಸಂಪತ್ತು ಮೌನಕ್ಕೆ ಶರಣಾದರೆ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಎದುರಾಗಿರುವಂತಹದ್ದು. ರೈತರಿಗೆ ನಿರ್ಬಂಧ, ಲೂಟಿಕೋರರಿಗೆ ಮುಕ್ತ ಹಾದಿ. ಕೆರೆ ಹೂಳೆತ್ತುವಂತಹ ರೈತರಿಗೆ ಕಾನೂನಿನ ಸಂಕೋಲೆ ಅಂತ ಪ್ರಶ್ನೆ ಎದ್ದಿರುವಂತಹದ್ದು. ರಾತ್ರಿ ಬೆಳಗಾದ್ರೆ ಮಾಯವಾಗ್ತಾ ಇದೆ ಫಲವತ್ತಾದಂತಹ ಕೆರೆ ಮಣ್ಣು. ಗುಂಡ್ಲುಪೇಟೆನಲ್ಲಿ ಅಕ್ರಮ ಕೆರೆ ಮಣ್ಣು ಸಾಗಾಣಿಕೆದಾರರ ಅಟ್ಟಹಾಸ ಹೆಚ್ಚಾಗಿದೆ. ಪರಿಸರಕ್ಕೆ ಕುತ್ತು, ಕೃಷಿಗೆ ಹೊಡೆತ. ಅಕ್ರಮ ದಂಧೆಯಿಂದ ಪಾತಾಳಕ್ಕೆ ಕುಸಿಯುತ್ತಿರುವಂತಹ ಅಂತರ್ಜಲ ಮಟ್ಟ. ನೀವು ನೋಡ್ತಾ ಇದ್ದೀರಿ ಈಡನ್ಸ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ. ಅಕ್ರಮ ಕೆರೆ ಮಣ್ಣು ವಿಚಾರವಾಗಿ ನಾನಿವತ್ತು ಒಂದು ಅಭಿಯಾನದಲ್ಲಿ ಕುಳಿತಿದ್ದೀನಿ. ರೈತರಿಗೆ ನಿರ್ಬಂಧ, ಲೂಟಿಕೋರರಿಗೆ ಮುಕ್ತ ಹಾದಿಯನ್ನು ಕೊಟ್ಟಿರುವಂತಹ ತಾಲೂಕು ಆಡಳಿತ, ಜಿಲ್ಲಾಡಳಿತದ ವಿರುದ್ಧ ರೈತಾಪಿಗಳು ಧ್ವನಿ ಎತ್ತಿರುವಂತಹದ್ದು. ಆ ರೈತರ ಧ್ವನಿಗೆ ಧ್ವನಿಗೂಡಿಸುವಂತಹ ಕೆಲಸವನ್ನ ಈಡನ್ಸ್ ನ್ಯೂಸ್ ಮಾಡ್ತಾ ಇದೆ. ತಾಲೂಕಿನ ವಿವಿಧ ಭಾಗಗಳಲ್ಲಿ ನಡೀತಾ ಇರುವಂತಹ ಅಕ್ರಮ ಕೆರೆ ಮಣ್ಣು ಹಾಗೂ ಖನಿಜ ಸಂಪತ್ತಿನ ಸಾಗಾಣಿಕೆ ವಿರುದ್ಧ ಸ್ಥಳೀಯರ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪರಿಸರ ಹಾನಿ, ಕೃಷಿ ಭೂಮಿಗಳ ನಾಶ ಮತ್ತು ನೀರಿನ ಕೊರತೆ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗುಂಡ್ಲುಪೇಟೆ ಉಳಿಸಿ ಅಭಿಯಾನಕ್ಕೆ ಹೊಸ ವೇಗ ಸಿಕ್ಕಿದೆ. ಇದೀಗ ಈಡನ್ಸ್ ನ್ಯೂಸ್ ಇದರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನವನ್ನ ಅಧಿಕೃತವಾಗಿ ಆರಂಭಿಸಿದೆ. ನೀವು ವಿಜುವಲ್ಸ್ಗಳಲ್ಲಿ ನೋಡ್ತಾ ಇದ್ದೀರಿ. ಇದು ಚಾಮರಾಜನಗರದ ಗುಂಡ್ಲುಪೇಟೆ ಉಳಿಸಿ ಅಭಿಯಾನ. ಅಕ್ರಮದ ಕೆರೆ ಮಣ್ಣನ್ನ ಸಾಗಾಣಿಕೆ ಮಾಡುವಂತಹ ವಿಚಾರ ಇದೀಗ ಹೊರಬಂದಿದೆ. ಹೆಂಗ್ ಹೊರಬಂತು ಅನ್ನೋದೊಂದು ಮಜಬೂತಾದಂತಹ ಸುದ್ದಿ ಅಥವಾ ಮಜಬೂತಾದಂತಹ ವಿಷಯ. ಮನಸ್ಸು ಕರಗಿ ಕಲಕುವಂತಹ ಘಟನೆಯೊಂದಿಗೆ ಇಂತಹದ್ದೊಂದು ಕರಾಳ ದಂಧೆ ಹೊರಗಡೆ ಬಂತು. 2-3 ದಿನಗಳ ಹಿಂದೆ ಒಂದು ಅಪಘಾತ ನಡೆಯುತ್ತೆ. 2-3 ದಿನಗಳ ಹಿಂದೆ ಒಂದು ಅಪಘಾತ ನಡೆಯುತ್ತೆ. ಆ ಅಪಘಾತದಿಂದ 3 ಸ್ಥಳದಲ್ಲಿ ಸಾವನ್ನಪ್ತಾರೆ. 3 ಸಾವನ್ನಪ್ಪಿದಂತಹ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಅಲ್ಲಿ ಅಕ್ಕಪಕ್ಕ ಇದ್ದಂತಹ ಸ್ಥಳೀಯರು ಧಾವಿಸ್ತಾರೆ. ಆಗ ಗೊತ್ತಾಯ್ತು ರೀ, ಆ ಟಿಪ್ಪರ್ನಲ್ಲಿ, ಲಾರಿನಲ್ಲಿ ಇದ್ದದ್ದು ಏನು ಅಂತ ಚೆಕ್ ಮಾಡಿದ್ರು. ಅಲ್ಲಿ ಇದ್ದಿದ್ದು ಕೆರೆ ಮಣ್ಣು. ಅಲ್ಲಿ ಡ್ರೈವರ್ನ ಖುದ್ದು ಅಲ್ಲಿ ರೈತರು ಒಂದಷ್ಟು ಜನ ಪ್ರಶ್ನೆ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾ ಇದೆಯಾ ಇದನ್ನ ಅಂತ. ಅಂದ್ರೆ ಎಲ್ಲಿಗೆ ಹೋಯ್ತಾ ಇದೆಯಾ ಅಂತಂದ್ರೆ ಎಲ್ಲಿಗೆ ತಗೊಂಡು ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ. ಕೇರಳಗೆ ಕಾಫಿ ತೋಟಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಅಂತ. MR ಅವರ ಆದೇಶ ಇಲ್ಲದೆ ಕೆರೆ ಮಣ್ಣು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಫ್ ಐ ಆಮ್ ನಾಟ್ ರಾಂಗ್. ಕೆರೆ ಮಣ್ಣು ತೆಗಿಬೇಕು, ಹೂಳನ್ನ ತೆಗಿಬೇಕು ಅಂತ ಹೇಳಿದ್ರೆ MR ಪರ್ಮಿಷನ್ ಕೊಡ್ಬೇಕು. ಫೈನ್. ಕೃಷಿ ಉಪಯೋಗಕ್ಕೋಸ್ಕರ, ಕೃಷಿಯ ಉಪಯೋಗಕ್ಕೋಸ್ಕರ ಕೆರೆ ಮಣ್ಣನ್ನ ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿ ಯಾರೋ ಅರ್ಜಿ ಕೊಟ್ಟಿರ್ಬೋದು, ಇವರು ಓಕೆ ಅಂದಿರ್ಬೋದು. ಆದ್ರೆ ಅದು ತಗೊಂಡು ಹೋಯ್ತಾ ಇರೋದು ಎಲ್ಲಿಗೆ? ಕೇರಳದ ಗಡಿಭಾಗದಲ್ಲಿ ಇರುವಂತಹ ಒಂದು ಕಾಫಿ ತೋಟಕ್ಕೆ. ಇದು ಇವತ್ತು ನಿನ್ನೆ ಮೊನ್ನೆ ನಡೀತಾ ಇರೋ ದಂಧೆನಾ? ನೋ, ಕಾಲಗಳಿಂದಲೂ ನಡೀತಾ ಬರ್ತಾ ಇದೆ ಅನ್ನುವಂತಹದ್ದು ಇತ್ತೀಚೆಗೆ ನಮಗೂ ಗೊತ್ತಾಗಿದ್ದಂತಹ ವಿಷಯ. ನಮ್ಗೀಗ ಇದ್ರ ಬಗ್ಗೆ ಗೊತ್ತಾಯ್ತು. ಇದ್ರ ಬಗ್ಗೆ ಬೆನ್ನಟ್ಟಿ ನನ್ನ ವರದಿಗಾರ ಮನೋಜ್ ಕಬ್ಬಳ್ಳಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮುಂದಾಗ್ತಾರೆ. ಇಟ್ಸ್ ಎ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್, ಐ ರಿಪೀಟ್.
ಏನ್ ನಡೀತಾ ಇದೆ ಅಲ್ಲಿ ಅಂತ ಖುದ್ದು ಚೆಕ್ ಮಾಡ್ಲಿಕ್ಕೆ ಅಂತ ನೋಡ್ತಾರೆ. ಅವರು ಫೀಲ್ಡ್ಗೆ ಇಳಿದಾಗ ಗೊತ್ತಾಗಿದ್ದ ಸತ್ಯ, ಇಲ್ಲಿ ಬಹಳ ದೊಡ್ಡ ದಂಧೆನೆ ನಡೀತಾ ಇದೆ ಅನ್ನುವಂತಹದ್ದು. ಎಸ್ ಎಸ್ ಇಟ್ಸ್ ಟ್ರೂ. ಇಲ್ಲಿ ನಡೀತಾ ಇರೋದು ಅಕ್ರಮ ಕೆರೆ ಮಣ್ಣು ಸಾಗಾಣಿಕೆ ದಂಧೆ. ಇದೊಂದೇ ಅಲ್ಲ ರೀ, ಗುಂಡ್ಲುಪೇಟೆ ಉಳಿಸಿ ಅಭಿಯಾನ ಪ್ರಾರಂಭ ಮಾಡ್ಲಿಕ್ಕೆ ಕಾರಣ 10 ಹಲವು. ಈ ಕಡೆ ಕೆರೆ ಮಣ್ಣನ್ನ ಕೇರಳಕ್ಕೆ ತಗೊಂಡು ಹೋಗ್ತಾರೆ, ಆ ಕಡೆ ಕಲ್ಲಿನ ಕ್ವಾರೆಯಿಂದ ಕಲ್ಲುಗಳನ್ನು ಬೇರೆ ಕಡೆಗೆ ಸಾಗಿಸ್ತಾ ಇದ್ದಾರೆ. ಈ ಸಾಗಾಣಿಕೆಯಿಂದ ಟಿಪ್ಪರು, ಲಾರಿಗಳು ಜನರ ಮೈ ಮೇಲೆ ಹತ್ತಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿಯೂ ನೋಡದ ರೀತಿ ತಾಲೂಕು ಆಡಳಿತವೂ ಇದೆ, ಜಿಲ್ಲಾಡಳಿತವೂ ಇದೆ, ಮಾನ್ಯ ಶಾಸಕರೂ ಇದ್ದಾರೆ. ಶಾಸಕರಿಗೆ, ತಹಶೀಲ್ದಾರ್ಗೆ ನೂರ್ ಲೆಟರ್, ಸಿಕ್ಕ ಕಡೆ ಎಲ್ಲ ಅಹವಾಲು. ಸಿದ್ದರಾಮಯ್ಯನವ್ರು ಪಕ್ಕ ನಿಲ್ಲಿಸ್ಕೊಂಡು ಸಿದ್ದರಾಮಯ್ಯನವರು ಜನಪ್ರಿಯ ಶಾಸಕ ಅಂತ ಅನ್ನಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಆ ಕಾರ್ಯಕ್ರಮದಲ್ಲಿ ಗೊತ್ತಾಗಿದ್ದು ಗುಂಡ್ಲುಪೇಟೆಗೆ ಒಂದು ವೈಟ್ ಅಂಡ್ ಕಾಕಿ ಯೂನಿಫಾರ್ಮ್ ಹಾಕುವಂತಹ ಪೊಲೀಸರು ಬರ್ತಾರೆ. ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ನಿರ್ಮಾಣವಾಗತ್ತೆ, ಅಲ್ಲಿ ಸ್ಥಾಪನೆ ಮಾಡಲಾಗತ್ತೆ ಅಂತ. ಆಗ ನಮಗೆ ಗೊತ್ತಾಗಿದ್ದು ಅಸಲಿಯತ್ತು. ಯಾವ ಕಾರಣಕ್ಕೆ ಇವೆಲ್ಲ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಅಂತ. ಆಕ್ಸಿಡೆಂಟ್ಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಟಿಪ್ಪರು ಅಥವಾ ಲಾರಿಯವನು ಇಷ್ಟು ಟ್ರಿಪ್ ಹೊಡಿಲೇಬೇಕು ಅಂತ ಹೇಳಿ ಅವ್ರ ಮೇಲೆಗಡೆ ಟೈಮಿಂಗ್ ಬಾಂಬ್ ಅನ್ನು ಫಿಕ್ಸ್ ಮಾಡಿರೋ ರೀತಿ ಫಿಕ್ಸ್ ಮಾಡಿದಾರಂತೆ ರೀ. ಹಂಗಾಗಿ ಅವರು ದಿಕ್ಕಾಪಾಲ ಓಡಿಸ್ತಾರೆ. ಎಸ್, ಇದ್ರ ಬಗ್ಗೆ ಮನೋಜ್ ಕಬ್ಬಳ್ಳಿ ಅವರು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದ್ದಾರೆ. ಆ ಗ್ರೌಂಡ್ ರಿಪೋರ್ಟ್ ಏನು, ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಮಾತನಾಡ್ತಾರೆ ನಮ್ಮ ಮನೋಜ್ ಕಬ್ಬಳ್ಳಿ ವರದಿಗಾರ. ಅವ್ರ ಮೂಲಕವೇ ಈ ಅಭಿಯಾನ ಅಥವಾ ಇಂತಹದ್ದೊಂದು ದಂಧೆ ಹೊರಗಡೆ ಬರ್ಲಿಕ್ಕೆ ಕಾರಣ ಅಲ್ಲಿಯ ರೈತರು ಕೊಟ್ಟಂತಹ ಇನ್ಫಾರ್ಮೇಶನ್. ಆ ಇನ್ಫಾರ್ಮೇಶನ್ ಬೆನ್ನಿಂದ ಬಿದ್ದಂತಹ ಮನೋಜ್ ಕಬ್ಬಳ್ಳಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮುಂದಾಗ್ತಾರೆ. ಆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗಿದ್ದು ಹಸಲಿಯತ್ತು. ನಮ್ಮ ಸಂಪನ್ಮೂಲ ಬೇರೆಡೆಗೆ ಹೋಗ್ತಾ ಇದೆ. ನಮ್ಮ ಸಂಪನ್ಮೂಲ ಬೇರೆ ಕಡೆಗೆ ಹೊತ್ತೊಯ್ಯಲು ನಾವು ಬಿಡಲ್ಲ ಅಂತ ತುಂಬಾ ತಿಂಗಳಿನಿಂದ ಅಹವಾಲುಗಳ ಮೇಲೆ ಅಹವಾಲುಗಳನ್ನ ಕೊಡ್ತಾ ಇದ್ದಾರಂತೆ. ಯಾರೋ ರೈತ ಹೋರಾಟಗಾರರುಗಳು. ರೈತರಿಗೆ ನಿರ್ಬಂಧ, ಲೂಟಿಕೋರರಿಗೆ ಮುಕ್ತ ಹಾದಿ. ಇದು ಗುಂಡ್ಲುಪೇಟೆಯ ಸಮಸ್ಯೆ, ಇದು ಗುಂಡ್ಲುಪೇಟೆಯ ಸ್ಥಿತಿ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಗ್ರೌಂಡ್ ರಿಪೋರ್ಟ್ ಮಾಡಿರುವಂತಹ ಮನೋಜ್ ಕಬ್ಬಳ್ಳಿ ಅವ್ರ ಜೊತೆ. ಮನೋಜ್ ಕಬ್ಬಳ್ಳಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಖಂಡಿತ ವೀರೇಶ್, ಕೇಳಿಸ್ತೇವೆ. ಮನೋಜ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಎಸ್ ವೀರೇಶ್, ಏನಂತಂದ್ರೆ ಕಳೆದ 2-3 ದಿನಗಳ ಹಿಂದೆ ಕೂಡ ಒಂದು ಕ್ಯಾಲಿಕೇಟ್ ರಸ್ತೆ, ಅಂದ್ರೆ ಗುಂಡ್ಲುಪೇಟೆ ಮಾರ್ಗವಾಗಿ ಕೇರಳಕ್ಕೆ ಸಂಪರ್ಕವ ಒಂದು ರಸ್ತೆಯಲ್ಲಿ ಒಂದು ಅಪಘಾತ ಶುರುವಾಗುತ್ತೆ. ಆ ಅಪಘಾತದ ಏನಂತಂದ್ರೆ 4-5 ರೀತಿಯ ಅನುಮಾನಗಳನ್ನ ಸೃಷ್ಟಿ ಮಾಡಿಸುತ್ತೆ. ಸ್ಥಳೀಯರಾಗಿರ್ಬೋದು, ರೈತ ಮುಖಂಡರು ಏನಂತಂದ್ರೆ ಸ್ಥಳಕ್ಕೆ ಭೇಟಿ ಕೊಟ್ಟು ನೋಡ್ತಾರೆ. ಅಲ್ಲಿ ಹೋಗಿ ಅಲ್ಲಿ ನೋಡಿದ ನಂತರ ಏನಂತಂದ್ರೆ 3 ದುರ್ಮರಣವನ್ನ ಹೊಂದಿರ್ತಾರೆ ರಸ್ತೆ ಅಪಘಾತದಲ್ಲಿ. ಒಬ್ಬ ಗರ್ಭಿಣಿಯು ಕೂಡ ಆಗಿರ್ತಾಳೆ ಒಂದು ಕಡೆ. ಇನ್ನೊಂದು ಕಡೆ ನಾವು ಆ ರಸ್ತೆಯಲ್ಲಿ ಹೋಗುತ್ತಿರುವಂತಹ ಲಾರಿಯನ್ನ ಪರಿಶೀಲಿಸಿದ ಒಬ್ಬ ಶಶಿಧರ್ ರೈತ ಮುಖಂಡ. ಅವನೇನಂತಂದ್ರೆ ಲಾರಿ ಒಳಗೆ ಏನಿದೆ ಅನ್ನೋ ಒಂದು ವಿಚಾರವನ್ನ ನೋಡ್ತಾರೆ. ತಾನೇ ಸ್ವತಃ ಲಾರಿಯ ಮೇಲೆ ಎತ್ತಿ ಟಾರ್ಪಲ್ ಮುಚ್ಚಿರುವುದನ್ನ ತೆಗೆದು ನೋಡಿದಾಗ ಅಲ್ಲಿ ಕೆರೆ ಮಣ್ಣು ಪತ್ತೆ ಆಗುತ್ತೆ. ಈ ಕೆರೆ ಮಣ್ಣು ಏನಂತಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದೊಂದು ಅನುಮಾನವನ್ನ ರೈತರಿಗೆ ಸೃಷ್ಟಿಯಾಗುತ್ತೆ. ಯಾಕೆ ಅಂತಂದ್ರೆ ಇದು ಮೊದಲನೇ ಬಾರಿ ತಗೋಗ್ತಿರುವಂತಹ ವಿಚಾರವಲ್ಲ ಅಂತ ಕೂಡ
ಅಲ್ಲಿರುವಂತಹ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಾವು ಪರಿಶೀಲನೆ ಮಾಡಿ ನೋಡಿದಾಗ ಸುತ್ತಮುತ್ತ ಇರುವಂತಹ ಸ್ಥಳೀಯರಾಗಿರ್ಬೋದು, 22 ಜನ ರೈತ ಮುಖಂಡರನ್ನ ಸ್ವತಃ ನಾನೇ ಕಾಲ್ ಮಾಡಿ ಖುದ್ದಾಗಿ ಏನಾಗಿದೆ, ಏನು ವಿಚಾರ, ಎಲ್ಲಿಂದ ಕೆರೆ ಮುನ್ನೋಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನ ತೆಗೆದುಕೊಳ್ತೀವಿ. ಯಾಕೆ ಈ ವಿಚಾರವನ್ನ ನಾವು ಸಂಕ್ಷಿಪ್ತವಾಗಿ ಬೆನ್ನಟ್ಟಿ ಹೋಗಿದ್ದೇವೆ ಅನ್ನೋದಂದ್ರೆ, ನಮಗೆ ಸ್ಥಳೀಯ ಸಂಪತ್ತನ್ನ ಸ್ಥಳೀಯರಿಗೆ ಸಿಗಬೇಕೆಂಬುದು ನಮ್ಮ ಸ್ಥಳೀಯ ರೈತರ ಆಶಯ. ಇನ್ನೊಂದು ಕಡೆ ನಾವು ಕಾನೂನು ಪ್ರಕಾರ ನೋಡೋದಾದ್ರೆ ವೀರೇಶ್, ಸ್ಥಳೀಯ ಸಂಪತ್ತು ಮೊದಲು ಸ್ಥಳೀಯರಿಗೆ ಆದ್ಯತೆಯನ್ನ ಕೊಡಬೇಕು. ಈ ವಿಚಾರ ಯಾಕೆಂತಂದ್ರೆ ಕಳೆದ ಸುಮಾರು ತಿಂಗಳಿಂದ ಕೂಡ ಇಲ್ಲಿಂದ ಅಕ್ರಮವಾಗಿ ಮಣ್ಣು ಲೂಟಿ ಹೊಡಿತಾ ಅಂದ್ರೆ ಕೆರೆ ಮಣ್ಣನ್ನ ಲೂಟಿ ಹೊಡಿತಾ ಇದ್ದಾರೆ. ಇದೊಂದೇ ವಿಚಾರವಲ್ಲ, ಗುಂಡ್ಲುಪೇಟೆಯಲ್ಲಿ ಅನೇಕ ರೀತಿಯಾದಂತ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅಂತ ಖುದ್ದಾಗಿ ರೈತ ಮುಖಂಡರೇ ತಮ್ಮ ಮಾಹಿತಿಗಳು ಏನಿದೆ ಸರ್, ನಾವು ಬಂದು ಮಾತಾಡ್ತಾ ಇದೀವಿ, ನಾವು ಸುಮಾರು ಬಾರಿ ಮನವಿ ಮಾಡಿದೀವಿ, ಅಧಿಕಾರಿಗಳ ಕಡೆ ಗಮನಕ್ಕೂ ತಂದೀವಿ, ಜನಪ್ರತಿನಿಧಿಯಾದವರು ಕೂಡ ಅವ್ರಿಗೂ ಕೂಡ ಹೋಗಿ ಮನವಿ ಮಾಡಿದ್ರು. ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಕೂಡ ಅವರೇ ಹೇಳಿದ್ದಾರೆ ರೈತರು. ಮತ್ತೆ ಇನ್ನೊಂದು ಕಡೆ ನಾವು ಅದೇ ರೀತಿ ಭೇದಿಸ್ತಾ ಹೋಗದಾಗ ಇತ್ತೀಚಿನ ದಿನಗಳಲ್ಲಿ ಬಂದಂತ ವರದಿಯಲ್ಲಿ ಗುಂಡ್ಲುಪೇಟೆಯಲ್ಲಿರುವಂತ ಗಾಳಿ ವಾತಾವರಣ ಏನಿರುತ್ತೆ ಅದು ಅಶುದ್ಧವಾಗಿದೆ, ಅಂದ್ರೆ ಅದರ ಗುಣಮಟ್ಟ ತುಂಬಾ ಕಡಿಮೆ ಆಗ್ತಿದೆ ಅಂತ. ಯಾವ ವಿಚಾರವಾಗಿ? ಸುತ್ತಮುತ್ತ ನಡೆಯುವಂತ ಕ್ರಷರ್ ಇಂದನ ಅಥವಾ ಅಲ್ಲಿ ಆಗ್ತಿರುವಂತ ಗಣಿಗಾರಿಕೆಗಳ ಅಕ್ರಮದಿಂದ ಏನಾದ್ರನ ಅಂತ ವರದಿಯನ್ನ ನೋಡ್ತಾ ಹೋದಾಗ ರೈತರನ್ನ ವಿಚಾರಿಸಿದಾಗ ನಮ್ಮ ಅಲ್ಲಿ ರೈತರು ಏನಂತಂದ್ರೆ, ಸರ್ ಇಲ್ಲಿಂದ ಬರುವಂತ ಧೂಳಾಗಿರ್ಬೋದು, ಯಥೇಚ್ಛವಾದಂತ ಏನಂತಂದ್ರೆ ಶುದ್ಧವಾದಂತ ಗಾಳಿ ಇಲ್ಲ. ಯಾಕೆಂದ್ರೆ ಗ್ರಾಮದ ಪಕ್ಕದಲ್ಲೇ ಇರುವಂತ ಜಮೀನಿನಲ್ಲಿ ಈ ಗಣಿಗಾರಿಕೆ ನಡೀತಾ ಇದೆ. ಆಮೇಲೆ ಇನ್ನೊಂದು ಆರೋಪ ಕೇಳ್ಪಟ್ಟಿದ್ದು, 3 ಕೋರೆಗೆ ಲೈಸೆನ್ಸ್ ಇದ್ರೆ ಇನ್ನು ಕೆಲವು ಕೋರೆಗೆ ಲೈಸೆನ್ಸೇ ಇರಲ್ಲ ಸರ್. ಒಂದು ಲಿಮಿಟ್ ಇರುತ್ತೆ, ಒಂದು ಗಣಿಗಾರಿಕೆ ನಡೆಸುವ ಪ್ರದೇಶದಲ್ಲಿ ಇಷ್ಟಿಷ್ಟು ಅಂದಾಜು ಇಷ್ಟು ಜಾಗದಲ್ಲಿ ಮಾತ್ರ ಮಾಡ್ಬೇಕಂತ. ತಗೊಳ್ಳೋದು 3, ಬಳಸೋದು 6. ಹಲೋ, ತಗೊಳ್ಳೋದು 3, ಬಳಸೋದು 6. ಹೌದೌದು, ಖಂಡಿತ. ಏನಂತಂದ್ರೆ ಲೈಸೆನ್ಸ್ ಪಡೆದಿರೋದು 2 ರಿಂದ 3 ಆದ್ರೆ ಅಲ್ಲಿ ನಡೀತಾ ಇರುವಂತಹ ಅಕ್ರಮ ಗಣಿಗಾರಿಕೆ 4 ರಿಂದ 5 ಆಗಿರಬಹುದು ಅನ್ನೋದೊಂದು ಆರೋಪ ಕೂಡ ಕೇಳ್ಬರ್ತಾ ಇದೆ. ಅದು ಕೂಡ ಸದ್ಯದಲ್ಲೇ ಕೂಡ ಬಯಲಾಗುತ್ತೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ವೀರೇಶ್. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಈ ಸರಣಿ ಅಪಘಾತಗಳು, ಯಾಕೆಂತಂದ್ರೆ ಗುಂಡ್ಲುಪೇಟೆ ಉಳಿಸಿ ಅಭಿಯಾನ ಅಂತ ಯಾವ ವಿಚಾರಕ್ಕಾಗಿ ಮಾಡ್ಬೇಕಂತಂದ್ರೆ, ವನ್ಯಜೀವಿ ಸಂರಕ್ಷಣೆ ಪ್ರದೇಶ ಗುಂಡ್ಲುಪೇಟೆ ಬಂಡೀಪುರ ಅಂತಂದ್ರೆ, ಇವಾಗ ಬಂಡೀಪುರದಲ್ಲಿ ನಮ್ಮ ಗುಂಡ್ಲುಪೇಟೆಯಲ್ಲಿ ಜನರ ಸಂರಕ್ಷಣೆ ಮಾಡಿ ಎಂಬುವ ಅಭಿಯಾನ ಕೂಡ ಮಾಡ್ಬೇಕಾಗಿದೆ. ಅದಕ್ಕೋಸ್ಕರ ಗುಂಡ್ಲುಪೇಟೆ ಉಳಿಸಿ ಎಂಬುವ ಅಭಿಯಾನವನ್ನ ಇಡನ್ಸ್ ನ್ಯೂಸ್ ಕೂಡ ಚಾಲನೆ ನೀಡಿದೆ. ಇದಕ್ಕೆ ಸಾಕಾಗಷ್ಟು ರೈತರ ಮುಖಂಡರು ಏನಂತಂದ್ರೆ ಸರ್ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು ವೀರೇಶ್. ಇನ್ನೊಂದು ಕಡೆ ನಾವು ನೋಡ್ತಾ ಹೋದ್ರೆ ಯಾವ ವಿಚಾರಕ್ಕಾಗಿ ಅತಿ ಹೆಚ್ಚು ಅಂದ್ರೆ ರಸ್ತೆ ಅಪಘಾತಗಳು ಗುಂಡ್ಲುಪೇಟೆ ಭಾಗದಲ್ಲಿ ಆಗ್ತಾ ಇದೆ. ಕಳೆದ ಸುಮಾರು 2-3 ತಿಂಗಳಿಂದ ಅನೇಕ ರಸ್ತೆ ಅಪಘಾತಗಳಾಗಿದ್ದಾವೆ. ಇದೇ ವಿಚಾರವಾಗಿ ಒಂದು ಶಾಲೆಯ ವ್ಯಾನ್ ಕೂಡ ಹೋಗ್ತಿದ್ದು ಟಿಪ್ಪರ್ಗೆ ಮುಖಾಮುಖಿ ಡಿಕ್ಕಿಯಾಗಿ ಸದ್ಯಕ್ಕೆ ಮಕ್ಕಳಿಗೆ ಗಂಭೀರ ಗಾಯ ಆಗಿದೆ, ಯಾವುದೇ ಅನಾಹುತ ಆಗಿಲ್ಲ. ಆದ್ರೆ ಇದೇ ವಿಚಾರವನ್ನ ನಾವು ಕಳೆದ 1 ತಿಂಗಳಿಂದ ನಾವು ನೋಡೋದಾದ್ರೆ ವೀರೇಶ್, ಇದೇ ಕೇರಳ ಮೂಲದ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾರೆ ಗಾಡಿ ವೆಹಿಕಲ್ ಅಲ್ಲಿ, ತಮ್ಮನ್ನ ಸ್ವತಃ ಏನಂದ್ರೆ ಟಿಪ್ಪರ್ ಬಂದ ರಭಸದಲ್ಲೇ ಎಳ್ಕೊಂಡೋಗುತ್ತೆ ಅವರನ್ನ. ದಾರುಣ್ಯವಾಗಿ ಅವ್ರಿಗೆ ಒಂದು ಮನಸ್ತತ್ವ ಅನ್ನೋದು ಇಲ್ವಾ ಡ್ರೈವರ್ಗೆ? ಒಂದು ಕಡೆ ಏನಂದ್ರೆ, ಇನ್ನೊಂದು ನಾವು ಅದನ್ನ ಆ ವ್ಯಕ್ತಿಗೆ ಮನಸ್ತತ್ವ ಇದ್ರೆ ಲಾರಿ ಡ್ರೈವರ್ಗೆ ಅದು ಓಕೆ. ಇನ್ನೊಂದು ಕಡೆ ನೋಡಿದ್ರೆ ಕ್ರಷರ್ ಅಲ್ಲಿ ಓಡಾಡ್ತಿರುವಂತ ಟಿಪ್ಪರ್ ಆಗಿರ್ಬೋದು, ಸರಿಯಾದ ಕಂಡೀಷನ್ಗಳೇ ಇಲ್ಲ ಅಂತ ಹೇಳ್ತಿದ್ರೆ. ಯಾವ ವಿಚಾರವಾಗಿ? ನಿಜ ನಿಜ. ಯಾಕೆ ಅಂತಂದ್ರೆ ಗುಂಡ್ಲುಪೇಟೆ ಮಾರ್ಗವಾಗಿ ಬರುವಂತಹ ಬೇಗೂರಿಂದ ಹಿಡಿದು ಮಾಡರಳ್ಳಿ ತನಕ ಹೋಗಿ ನೆಕ್ಸ್ಟ್ ನಾವು ತಲುಪೋ ಗುಂಡ್ಲುಪೇಟೆ ರೋಡ್ ನಲ್ಲಿ ಅದೆಷ್ಟು ನೆತ್ತರು ಹರಿದೋಗಿದೆಯೋ ಆಕ್ಸಿಡೆಂಟ್ ಇಂದ. ಹೌದು, ಅದೆಷ್ಟು ನೆತ್ತರು, ಇನ್ನು ಎಷ್ಟು ನೆತ್ತರು ಬಯಸ್ತಾ ಇದೆಯೋ ಆ ರಸ್ತೆ ಗೊತ್ತಿಲ್ಲ. ಅದಕ್ಕೆ ಈ ಈ ಮಣ್ಣು ಕಳ್ಳ ಸಾಗಾಣಿಕೆ ಮಾಡುವಂತವ್ರು, ಕ್ರಷರ್ನವರು, ಇವ್ರು ಇನ್ನೆಷ್ಟು ಬಲಿಯನ್ನ ಪಡೆದುಕೊಳ್ತಾರೋ ಅದು ಗೊತ್ತಿಲ್ಲ ಮನೋಜ್. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೇಳೋದಾದ್ರೆ ನಿಮಗೆ, ಈಗ ಕೆರೆ ಮಣ್ಣನ್ನ ತೆಗೆದುಕೊಂಡು ಹೋಗಿ ಪಕ್ಕದ ರಾಜ್ಯಕ್ಕೆ ಕಾಫಿ ತೋಟಗಳಿಗೆ ಹಾಕ್ತಾ ಇದ್ದಾರೆ. ಅದೇ ರೈತರಿಗೆ ಏನಾದ್ರೂ ನಮ್ಮನೆ ತೋಟಕ್ಕೇನೋ ಒಂದ್ ಸ್ವಲ್ಪ ಮಣ್ಣು ಹುಡ್ಕೋತೀವಿ ಅಂತ ಹೇಳಿದ್ರೆ ದೊಡ್ಡದಾಗಿ ಬಂದು MR ಆಗಿರ್ಲಿ, ತಹಸೀಲ್ದಾರ್ ಆಗಿರ್ಲಿ, ಪೊಲೀಸರಾಗಿರ್ಲಿ, ಗ್ರಾಮ ಪಂಚಾಯತಿಯವರಾಗಿರ್ಲಿ, ದೊಡ್ಡ ಏನು ಒಳ್ಳೆ ಕಾಡುಗಳ ವೀರಪ್ಪನ್ ನೋಡ್ದಂಗ್ ನೋಡ್ಬಿಡ್ತಾರೆ ನಿಮ್ನೆಲ್ಲ.
ಅವಾಗ ಏನ್ ಅನ್ಸುತ್ತೆ? ಇಲ್ಲ ಇದೇ ವಿಚಾರವಾಗಿ ವೀರೇಶ್ ನಾನಂತಂದ್ರೆ ಒಬ್ಬ ರೈತರ ಜೊತೆ 40 ರಿಂದ 45 ನಿಮಿಷ ಸಂಪೂರ್ಣವಾಗಿ ಮಾಹಿತಿನ ತಗೋತೀನಿ. ಯಾಕಂದ್ರೆ ನಿರಂತರವಾಗಿ ಹೋರಾಟ ಮಾಡ್ತಿರುವಂತ ರೈತ ಮುಖಂಡರು ಗುಂಡ್ಲುಪೇಟೆ ಭಾಗದಲ್ಲಿ, ಸರ್ ಈ ತರ ಕೆರೆ ಮಣ್ಣು ಹೋಗ್ತಾ ಇದೆ ಅಕ್ರಮವಾಗಿ, ಏನ್ ತಡೆ ಹಾಕಿದ್ರೆ ನೀವೇನಾದ್ರು ವಿಚಾರಿಸಿದ್ರೆ ಏನೇ ಅಂತ ಸ್ಥಳೀಯ ಮಟ್ಟದಲ್ಲಿ ಯಾರಿಗಾರು ಗೊತ್ತಾ ಅಧಿಕಾರಿಗಳಿಗೆ ಇಲ್ವಾ, ಶಾಸಕರ ಗಮನಕ್ಕೆ ಬಂದಿದೆ ಅಂದಾಗೆ. ಸರ್ ನಾನು ಇತ್ತೀಚೆಗೆ ಕೆರೆಯಲ್ಲಿ ಹೂಳೆತ್ತುವಂತ ಕೆರೆ ಮಣ್ಣನ್ನ ತೆಗೆದುಕೊಂಡೋಗಿ ನಮ್ಮ ಜಮೀನಿಗೆ ಹಾಕೋತೀವಿ ಅಂತಂದ್ರೆ FIR ಮಾಡುವುದು, ಕಾನೂನು ಮುಖಾಂತರ ಕೂಡ ಅಂತಂದ್ರೆ ಬೆದರಿಕೆಯನ್ನ ಹಾಕ್ತಾರೆ. ಇಲ್ಲದ ಸಲ್ಲದ ಅಂದ್ರೆ 4-5 ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ಮಾತಾಡ್ತಾರೆ. ಆದ್ರೆ ಪಕ್ಕದ ನೆರೆ ರಾಜ್ಯಕ್ಕೆ ಎಷ್ಟು ಸುಲಭವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಮಣ್ಣನ್ನ, ಯಾರು ಕೇಳೋರು ಇಲ್ವಾ ಅಂತ ಕೂಡ ವ್ಯಕ್ತವನ್ನ ಪಡಿಸಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಇನ್ನೊಂದು ಏನಂತಂದ್ರೆ ಪಕ್ಕದ ರಾಜ್ಯಕ್ಕೆ ಹೋಗುವಂತ ಕೆರೆ ಮಣ್ಣು ಇಲ್ಲಿಂದ ಒಂದು ಲೋಡ್ ತಗೋದ್ರೆ ಒಂದು ಲಾರಿ, ಅಲ್ಲಿ 3 ಲಾರಿ ಮಾಡ್ತಾರಂತೆ. ಈ ಕೆರೆ ಮಣ್ಣು ಇದನ್ನ ತೆಗೆದುಕೊಂಡು ಹೋಗಿ ಯಾಕಂದ್ರೆ ಕರ್ನಾಟಕದಲ್ಲಿ ಸಿಕ್ಕುವಂತ ಸಂಪತ್ತು ತುಂಬಾ ಅಮೂಲ್ಯವಾದದ್ದು. ಯಾಕೆಂದ್ರೆ ನೆರೆ ರಾಜ್ಯದಲ್ಲಿ ಎಸ್ಪೆಷಲಿ ಕೆರೆ ಮಣ್ಣಿನ ಹೂಳ್ನಲ್ಲಿ ಇರುವಂತಹ ಎಸೆನ್ಷಿಯಲ್ಸ್ ಇದೆಯಲ್ಲ, ಅದು ಬಹುಶಃ ಕೇರಳದಲ್ಲಿ ಸಿಗಲ್ಲ ಅನ್ನುವಂತಹ ಮಾಹಿತಿ ನನಗೂ ಇದೆ ಮನೋಜ್. ಕರೆಕ್ಟ್ ನೀವು ಹೇಳ್ತಾರೆ. ಹೌದು, ಈ ವಿಚಾರವಾಗಿ ಅವರು 1 ಲೋಡಿಂದ 3 ಲೋಡ್ ಮಾಡ್ತಾರೆ ಕೆರೆ ಮಣ್ಣನ್ನ. ಅವರು ಮಿಶ್ರಿತವಾಗಿ ಏನಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಅದ್ ಬೇಕಾಗಿಲ್ಲ. ಆದ್ರೆ ನಮ್ದೊಂದೇ ಪ್ರಶ್ನೆ, ಸ್ಥಳೀಯ ಸಂಪತ್ತು ಸ್ಥಳೀಯರಿಗೆ ಮೊದಲು ಆದ್ಯತೆ ಸ್ಥಳೀಯರಿಗೆ ಸಿಗ್ಲಿ. ಇಲ್ಲಿರುವ ರೈತರು ಅದನ್ನ ಬಳಸಿ ಬೆಳೆಯನ್ನ ಉತ್ತಮವಾಗಿ ಬೆಳೆದ್ರೆ ಯಾಕೆ ಆರ್ಥಿಕವಾಗಿ ನಾವು ಇನ್ನೂ ಅಭಿವೃದ್ಧಿ ಹೊಂದಲ್ಲ? ಯಾಕೆಂದ್ರೆ ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಾರೆ. ಆದ್ರೆ ಈ ತರ ಎಲ್ಲ ಕುಂಠಿತವಾಗಿ ನಾವು ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಇದು ವೀರೇಶ್? ಕರೆಕ್ಟ್. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಇನ್ನು ಸಾಕಷ್ಟು ಮಾತನಾಡುವಂತಹ ಅವಕಾಶ ಇದೆ ಮನೋಜ್. ನಿಮ್ಮ ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ರೀಫಿಂಗ್ಗೆ, ನಿಮ್ಮ ಅದ್ಭುತವಾದಂತಹ ವರದಿಗೆ, ಅಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಯು. ನಾನು ಕೇಳ್ಪಟ್ಟೆ ಡೆಸ್ಕ್ ನಲ್ಲಿ ನೀವು ಕೂಡ ಗುಂಡ್ಲುಪೇಟೆಯವರು ಅಂತ ಗೊತ್ತಾಯ್ತು. ಕಬಳ್ಳಿ ಅಂತೆ. ಗ್ರೇಟ್. ತಾಯಿನಾಡಿಗೆ ಏನೋ ಒಂದಷ್ಟು ಸರ್ವ್ ಮಾಡಬೇಕು ಅನ್ನೋ ಆ ಗಟ್ಟಿ ಎದೆ ಇದೆಯಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಯು. ಕಂಗ್ರ್ಯಾಚುಲೇಷನ್ಸ್ ಫಾರ್ ದಿಸ್ ಗ್ರೇಟ್ ಸ್ಟೋರಿ. ಅದ್ಭುತವಾದಂತಹ ಸ್ಟೋರಿಗೆ ಥ್ಯಾಂಕ್ ಯು ಮನೋಜ್. ಮತ್ತೆ ನಿಮ್ಮನ್ನ ಕನೆಕ್ಟ್ ಆಗ್ತೇನೆ ಆಗಾಗ. ನನಗೆಲ್ಲಿ ಕನ್ಫ್ಯೂಷನ್ ಆಗುತ್ತೋ ಅವಾಗ ನೀವು ಬಂದು ಕ್ಲಾರಿಟಿ ಕೊಡ್ಬೇಕಾಗ್ತದೆ. ಎಸ್, ಇನ್ನು ಇತ್ತ ಸುದ್ದಿ ಕಡೆ ನೋಡೋದಾದ್ರೆ, ನಾನು ಬಹಳ ಸ್ಪಷ್ಟವಾಗಿ, ಬಹಳ ನಿರರ್ಗಳವಾಗಿ ಏನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ಗುಂಡ್ಲುಪೇಟೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ನಡೀತಾ ಇರುವಂತಹ ಅಕ್ರಮ ಮಣ್ಣು ಹಾಗೂ ಖನಿಜ ಸಂಪತ್ತಿನ ಸಾಗಾಣಿಕೆ ವಿರುದ್ಧ ಸ್ಥಳೀಯರ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪರಿಸರ ಹಾನಿ ಉಂಟಾಗ್ತಾ ಇದೆ, ಕೃಷಿ ಭೂಮಿಗಳ ನಾಶವಾಗ್ತಾ ಇದೆ ಮತ್ತು ನೀರಿನ ಕೊರತೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗುಂಡ್ಲುಪೇಟೆ ಉಳಿಸಿ ಅಭಿಯಾನಕ್ಕೆ ಹೊಸ ವೇಗ ಸಿಕ್ಕಿದೆ. ಈಗ ಮನೋಜ್ ಇಷ್ಟೊತ್ತು ನಮ್ಮ ಜೊತೆ ಹೇಳಿದ್ರು, ಅಲ್ಲಿರುವಂತಹ ಸಮಸ್ಯೆಗಳು ಏನೇನು, ಎಷ್ಟು ಸಮಸ್ಯೆಗಳಿದಾವೆ ನೋಡಿ. ಇದೀಗ ಈಡೆನ್ಸ್ ನ್ಯೂಸ್ ಇದರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನವನ್ನ ಅಧಿಕೃತವಾಗಿ ಆರಂಭಿಸಿದೆ. ನೀವು ಸುದ್ದಿಯನ್ನ ನೋಡ್ತಾ ಇದ್ದೀರಾ. ಆ ಅಭಿಯಾನದಲ್ಲಿ ಪಾಲ್ಗೊಳ್ಳಬಹುದು. ತೆರೆದಂತಹ ನಂಬರ್ಗಳು ನಮ್ಮದು 9738363634. ಈ ನಂಬರ್ಗೆ ನೀವು ಸದಾ ಕಾಲ್ ಮಾಡಬಹುದು. ಸಾಕಷ್ಟು ಜನ ರೈತಾಪಿಗಳು ನಮ್ಮ ಜೊತೆ ಮಾತನಾಡಬೇಕು ಅಂತ ಹೇಳಿ ಬಹುಶಃ ಒಂದು ಅರ್ಧ ಗಂಟೆಗಳಿಂದಲೂ ಕೂಡ ನೋಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಮಾರ್ನಿಂಗ್ ಇಂದ ಕಮಿಂಗ್ ಅಪ್ ಕೊಟ್ಟಿದ್ವು. ಅಕ್ರಮ ಮಣ್ಣು ಅಥವಾ ಅಕ್ರಮ ಕೆರೆ ಮಣ್ಣನ್ನ ಸೇರಿದಂತೆ ವಿವಿಧ ರೀತಿಯ ಮಣ್ಣುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಅಕ್ರಮವಾಗಿ ಸಾಗಿಸಲಾಗ್ತಾ ಇದೆ. ವಿಶೇಷವಾಗಿ ರಾತ್ರಿ ವೇಳೆಯಲ್ಲಿ ಲಾರಿಗಳು ನಿರ್ಬಂಧವಿಲ್ಲದೆ ಸಂಚರಿಸ್ತಾ ಇರುವಂತಹದ್ದು ನಿಯಮ ಉಲ್ಲಂಘನೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದಾಗ್ಯೂ ಕೂಡ ತಾಲೂಕು ಆಡಳಿತ, ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿ ಕುಳಿತಿದಿರಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಇದೀಗ ಗುಂಡ್ಲುಪೇಟೆಯ ಜನಸಾಮಾನ್ಯ ಎತ್ತಿದ್ದಾರೆ. ಅವ್ರಿಗೆ ಧ್ವನಿಯಾಗಿ ಈಡೆನ್ಸ್ ನ್ಯೂಸ್ ಇದ್ದೇ ಇರುತ್ತೆ. ಎಸ್, ಸದ್ಯಕ್ಕೆ ಒಂದು ಪುಟ್ಟ ವಿರಾಮ ತೆಗೆದುಕೊಳ್ತೇನೆ.